ದಶಋಷಿಗಳ ಗಿರಿಶಿಖರಾರೋಹಣ ನಮ್ಮಿಂದ ಸಾಧ್ಯವಾಗದಿರಬಹುದು. ಆದರೆ ಕಣಿವೆಯ ತಟದಲ್ಲಿ ನಿಂತು ಏರಿ ಬರುವ ಆ ಜ್ಞಾನ ಸೂರ್ಯನನ್ನು ಆರಾಧಿಸುವ ಗುಣ ನಮ್ಮಲ್ಲಿರಬೇಕೆಂಬ ಕಾಳಜಿಯೊಂದಿಗೆ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಭತ್ತದುತ್ಸಾಹದ ಚಿಲುಮೆಗಳಾಗಿ ಬಂಧುರ ಭಾವದಿಂದ ಸದಾಶಯಗಳಿಗೆ ಅನುವು ಮಾಡಿಕೊಡುತ್ತಿರುವ ಪರೀಕ್ಷಕರೇ, ನಿರೀಕ್ಷಕರೇ, ನಾನಿಂದು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ಶೀರ್ಷಿಕೆಯಡಿಯಲ್ಲಿ ಮಾತನಾಡಲು ಇಚ್ಛಿಸುತ್ತೇನೆ. ತತ್ವಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚತೆ ಎನ್ನುವ ಮಾತಿದೆ ಸ್ನೇಹಿತರೆ. ಅಂದರೆ ಯಾರು ಉತ್ತಮ ಆಚಾರ ವಿಚಾರಗಳನ್ನು ಹೊಂದಿರುತ್ತಾರೋ ಅವರು ನಮ್ಮ ಗುರುವಿಗೆ ಸಮಾನ. ಸಮೃದ್ಧ ಕಲೆ, ಸಂಸ್ಕೃತಿ, ಪರಂಪರೆ ಇಂತಹ ಬೆಲೆ ಕಟ್ಟಲು ಸಾಧ್ಯವಿಲ್ಲದ ಆಚಾರ ವಿಚಾರಗಳಿಗೆ ಹೆಸರುವಾಸಿಯಾದ ನಮ್ಮ ಹೆಮ್ಮೆಯ ದೇಶ ಭಾರತ. ಈ ಭಾರತಾಂಬೆಯ ಮಡಿಲಲ್ಲಿ ಜನಿಸಿದ ನಾವೇ ಭಾಗ್ಯವಂತರು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಸುಂದರ ದೇಶ ನಮ್ಮದು. ವಿವಿಧ ಜಾತಿ, ಧರ್ಮ, ಸಂಸ್ಕೃತಿಯನ್ನು ಹೊಂದಿರುವ ನಾಡು ನಮ್ಮದು. ಯಾವುದೇ ಭೇದವಿಲ್ಲ ನಮ್ಮಲ್ಲಿ. ಎದೆತಟ್ಟಿ ಹೇಳಬಲ್ಲೆ, ನನ್ನ ಸಂಸ್ಕೃತಿ ನನ್ನ ಪರಂಪರೆ ಇಂದಿಗೂ ಶ್ರೀಮಂತವಾಗಿದೆ. ಹಿರಿಯರು ಏನೇ ರೀತಿ ರಿವಾಜು ಮಾಡಿದರೂ ಅದಕ್ಕೊಂದು ಸರಿಯಾದ ಅರ್ಥವಿದೆ ಎಂಬುದು ಪ್ರತಿ ವಿಷಯದಲ್ಲೂ ನಮಗೆ ಅರಿವಾಗುತ್ತದೆ. ಅದು ಸರಿ, ಇದು ತಪ್ಪು ಎಂಬುದನ್ನು ಹೇಳಲು ಕಲಿತ ನಾವು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಎಷ್ಟು ಸತ್ಯವನ್ನು ತಿಳಿಸಿದೆ, ಅದನ್ನು ಯಾತಕ್ಕಾಗಿ ಮಾಡಿದ್ದಾರೆ ಎಂಬುದನ್ನು ತಿಳಿಯದಾಗಿದ್ದೇವೆ. ಪ್ರತಿಯೊಂದಕ್ಕೂ ಮೂಢನಂಬಿಕೆ ಎಂಬ ಪದವನ್ನು ಬಳಸಿ ಎಲ್ಲವನ್ನೂ ಅಲ್ಲೇ ಭಗ್ನಗೊಳಿಸುತ್ತಿದ್ದೇವೆ. ಹಾಗೆಯೇ ಉಡುಪನ್ನು ಧರಿಸಿ ಇಂತಿಷ್ಟು ಸಮಯವೇ ಸಂಚಾರ ಮಾಡಿ ಹೆಣ್ಣು ಮಕ್ಕಳೇ ಕೈತುಂಬ ಬಳೆ, ಹಣೆಯಲ್ಲಿ ತಿಲಕ, ಮುಡಿಯಲ್ಲಿ ಹೂ ಇಡಿ, ಹೀಗೆ ಇನ್ನು ಹಲವಾರು ಸಂಗತಿಯನ್ನು ನನ್ನ ಸಂಸ್ಕೃತಿ ಪರಂಪರೆ ತಿಳಿಸಿಕೊಟ್ಟಿದೆ. ಆದರೆ ನಾವೆಲ್ಲ ಅದನ್ನು ಕಟ್ಟುಪಾಡು ಎಂದು ತಿಳಿದಿದ್ದೇವೆ. ಗಂಡು ಮಕ್ಕಳಿಗೆ ಸ್ವಾತಂತ್ರ್ಯವಿದೆ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವಿಲ್ಲ ಎಂಬುದಷ್ಟೇ ನಮ್ಮ ಪ್ರಶ್ನೆಯಾಗಿದೆ. ಸಂಸ್ಕೃತಿ ಇಬ್ಬರಿಗೂ ಅಡಿಪಾಯವನ್ನು ಹಾಕಿದೆ. ಆದರೆ ಭದ್ರವಾದ ಗೋಡೆಯನ್ನು ಕಟ್ಟುವುದರಲ್ಲಿ ನಾವು ಎಡವುತ್ತಿದ್ದೇವೆ. ರಾಜ ಪರಂಪರೆಯ ಕಾಲದಿಂದಲೂ ಬೆಳೆದು ಬಂದ ನನ್ನ ಶ್ರೀಮಂತ ಸಮೃದ್ಧ ಸಂಸ್ಕೃತಿ ಎಂದಿಗೂ ನನ್ನನ್ನು ನಡೆಸುವ ಮೊದಲ ಗುರು. ನನ್ನ ಮುಂದಿನ ಜೀವನಕ್ಕೆ ಅದೇ ಸ್ಫೂರ್ತಿ, ದಾರಿದೀಪ. ಎಂದಿಗೂ ನನ್ನ ಸಂಸ್ಕೃತಿ ಪರಂಪರೆ ನನ್ನ ಬದುಕನ್ನು ಎತ್ತಿ ಹಿಡಿಯುತ್ತದೆ. ನಮ್ಮ ಹೆಮ್ಮೆಯ ಸಂಸ್ಕೃತಿಯು ಮುಂದಿನ ಜನಾಂಗಕ್ಕೂ ಮಾದರಿಯಾಗಲಿ ಎಂಬ ಆಶಾ ಭಾವನೆಯೊಂದಿಗೆ ನನ್ನ ನುಡಿ ತೋರಣಕ್ಕೆ ಪೂರ್ಣ ವಿರಾಮವನ್ನು ಬಿಡುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ರೇಷಲ್, ಎಸ್ ಮ್ಯಾಮ್. ಹೇಗನ್ಸಿತ್ತು ನಿಮಗೆ? ಮಿಡ್ಲಲ್ಲಿ ಸ್ವಲ್ಪ ಮಿಸ್ ಆಯಿತು, ಮತ್ತೆ ಒಳ್ಳೆ ಮಾಡಿದ್ದೇನೆ ಅಂತ ಅನಿಸುತ್ತೆ. ಓಕೆ, ಒಳ್ಳೆ ಮಾಡಿದ್ದೀರಿ ಅಂತ ಅನಿಸಿತು. ಬಟ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ನಮ್ಮ ಜಡ್ಜಸ್ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕಾಂಪ್ಲಿಮೆಂಟ್ ಕೊಡಬೇಕು. ನನಗೆ ನಿಮ್ಮ ವಾಯ್ಸ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ಜಡ್ಜಸ್ ಹತ್ರ ನಾವು ಕೇಳುವ ಅವರ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ಗೋಸ್ಕರ. ಶ್ರೇಯಸ್ ಸರ್. ಹಾಯ್ ರೇಷಲ್. ಹಾಯ್ ಸರ್. ನೀವು ಸಿಂಗರಾ? ಹೌದು. ಹಾಡು ಹೇಳ್ತೀರಾ? ಮ್ಯಾಮ್ ಹೇಳಿದಾಗ ನಿಮ್ಮ ವಾಯ್ಸ್ ತುಂಬ ಚೆಂದ ಇದೆ. ಮತ್ತು ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀರಿ ಸ್ಪೀಚಿಗೋಸ್ಕರ. ಒಂದು ಕ್ವೆಶನ್ ರೇಷಲ್, ನುಡಿ ತೋರಣ ಅಂದರೆ ಏನು? ನನ್ನ ಅನಿಸಿಕೆಗಳು. ಅದಲ್ಲ, ವರ್ಡಿನ ಶಬ್ದದ ಅರ್ಥ ಏನು? ಅನಿಸಿಕೆ ಅಲ್ಲ, ಶಬ್ದಿಗೆ ಏನು ನೀವು ನೀವೇ ಯೂಸ್ ಮಾಡಿರೋದು. ನುಡಿ ತೋರಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೇನೋ ಅಂದರೆ ಪೂರ್ಣ ವಿರಾಮ, ಮುಕ್ತಾಯ ಸಲ್ಲ, ಪೂರ್ಣ ವಿರಾಮವನ್ನು ಇಡ್ತಿದ್ದೇನೆ ಅಂತ. ಅದರ ಫುಲ್ ಅರ್ಥ ಏನು? ನುಡಿ ತೋರಣಕ್ಕೆ ಪೂರ್ಣ ವಿರಾಮ ಇಡುವುದಂದ್ರೆ ಏನರ್ಥ? ಯಾರು ಬರ್ದು ಕೊಟ್ಟದ್ದು ಸ್ಪೀಚ್? ಅದು ಲಾಸ್ಟ್ ಲೈನ್ ಒಂದು ನನ್ನ ಮ್ಯಾಮ್ ಆ್ಯಡ್ ಮಾಡಿದ್ದು. ಉಳಿದದೆಲ್ಲ ನಿಮ್ದೇವಾ? ನಂದು ನೇಬರ್ ಹತ್ರ ಸ್ವಲ್ಪ ಹೆಲ್ಪ್ ಕೇಳಿದ್ದೇನೆ. ಸೊ ಏನು ಗೊತ್ತಾ, ನೀವು ಏನೇ ಶಬ್ದ ಯೂಸ್ ಮಾಡಿದ್ರು ಎರಡು ವಿಷಯ ಇರಬೇಕಲ್ಲಿ. ಒಂದು, ಆ ಶಬ್ದದ ಅರ್ಥ ನಿಮ್ಗೆ ಅರ್ಥ ಆಗಬೇಕು. ಇನ್ನೊಂದು, ಆ ಶಬ್ದ ನೀವು ಯಾರಿಗೆ ಹೇಳ್ತಿದ್ದೀರಲ್ಲ ಅವ್ರಿಗೆ ಅರ್ಥ ಆಗಬೇಕು. ನಾವೆಲ್ಲ ದಡ್ರು, ನಮ್ಗೆ ಅರ್ಥ ಆಗೋದಿಲ್ಲ. ನೀವು ಅಷ್ಟು ದೊಡ್ಡ ವರ್ಡ್ ಯೂಸ್ ಮಾಡಿದರೆ ನಮ್ಗೆ ಹೇಗೆ ಗೊತ್ತಾಗಬೇಕು? ನುಡಿ ತೋರಣಕ್ಕೆ ಪೂರ್ಣ ವಿರಾಮ ಅಂತ ಹೇಳಿದ್ರೆ ಏನು ಅದರ ಅರ್ಥ ಅಲ್ವಾ? ಸೊ ಹಾಗಾಗಿ ಅದನ್ನೊಂದು ಆಲೋಚನೆ ಮಾಡಿ ಆಯಿತಾ. ಯಾವುದೇ ಶಬ್ದ ಯೂಸ್ ಮಾಡುವಾಗ ನಾವು ತುಂಬ ಗ್ಲೋರಿಫೈ ಮಾಡಬಾರ್ದು ನಮ್ಮ ಸ್ಪೀಚ್ಗಳನ್ನು. ಅದರಿಂದ ಯಾವ ಪ್ರಯೋಜನ ಇಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ ನಾವು ಮಾತಾಡಿದ್ದು ಇನ್ನೊಬ್ರಿಗೆ ಅರ್ಥ ಆಗಬೇಕು. ಓಕೆ ಸರ್. ಓಕೆ, ಆಲ್ವಿನ್ ದಂತಿ ಸರ್. ಓಕೆ, ರೇಷಲ್. ಎಸ್ ಸರ್. ವಾಟ್ ಎ ವಾಯ್ಸ್, ಸ್ವೀಟ್ ವಾಯ್ಸ್. ಥ್ಯಾಂಕ್ ಯು ಸರ್. ಈ ವಾಯ್ಸ್ಗಳು ಉಂಟಲ್ಲ, ವೆರಿ ರೇರ್. ಕೈಲಾಶ್ ಖೇರ್ ಎಂಬ ಹಾಡುಗಾರರ ಪರಿಚಯ ಇದೆ ನಿಮಗೆ? ಇಲ್ಲ ಸರ್.
ಕೇಳಲೇ ಇಲ್ವಾ? ಇಲ್ಲ. ಕನ್ನಡದಲ್ಲಿ ಹಾಡು ಹಾಡಿದ್ದಾರೆ ಎಷ್ಟು? ಭಜನ್ಸ್ಗಳನ್ನೆಲ್ಲ ಹಾಡಿದವರು, ಫಸ್ಟ್ ಅಡ್ವರ್ಟೈಸ್ಮೆಂಟ್ಗೆ ಬಂದವರು, ಅಡ್ವರ್ಟೈಸ್ಮೆಂಟ್ನಲ್ಲಿ ವಾಯ್ಸ್ ಓವರ್ ಕೊಡ್ತಾರೆ, ಗೊತ್ತುಂಟಾ? ಗೊತ್ತಿಲ್ಲ. ತುಂಬ ಮಂದಿ ನಟ ಮತ್ತು ನಟಿಯರು ಇರ್ತಾರೆ, ಅವರ ಒರಿಜಿನಲ್ ವಾಯ್ಸ್ ಇಲ್ಲ. ರಾಣಿ ಮುಖರ್ಜಿ ಎಂಬ ಆಕ್ಟ್ರೆಸ್ ಇದೆ, ಅದಾದ್ರೂ ಗೊತ್ತುಂಟಾ? ಅಯ್ಯ, ನೀವೆಲ್ಲ ಅಲ್ಲೇ ಪಾಪ ಸರ್, ನಿಮ್ಗೆ ಪ್ರಾಯ ಆದದ್ದು, ಅವಳಿಗಲ್ಲ. ನೀವು ಎಂತ? ರಾಣಿ ಮುಖರ್ಜಿ ಅವರ ಫಸ್ಟ್ 2-3 ಫಿಲ್ಮ್ಗಳನ್ನು ನೋಡಿ, ಎಲ್ಲ ಯೂಟ್ಯೂಬ್ನಲ್ಲಿ ಇದೆ. ಅವರ ವಾಯ್ಸೇ ಅಲ್ಲ, ಅದು ವಾಯ್ಸ್ ಓವರ್ ಆರ್ಟಿಸ್ಟ್. ಇದನ್ನು ಯಾಕೆ ನಿಮಗೆ ನಾಲೆಜ್ ಕೊಡ್ತೇನೆ ಅಂತ ಹೇಳಿದರೆ, ನಾಳೆ ನಿಮಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಲಿಕ್ಕೆ ಎಷ್ಟು ಅವಕಾಶಗಳು ಹುಡುಕೊಂಡು ಬರ್ತವೆ ಈ ವಾಯ್ಸ್ಗೋಸ್ಕರ. ಥ್ಯಾಂಕ್ ಯು ಸರ್. ಗ್ರೇಟ್. ರೇಷಲ್, ಒಳ್ಳೆಯ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಕಮೆಂಟ್ಸ್ ಕೂಡ ಬಂದಿದೆ ಆ್ಯಂಡ್ ನಿಮ್ಮ ವಾಯ್ಸ್ ಅಗೇನ್ ಹೈಲೈಟ್ ಆಗಿದೆ. ಸೊ ಹೇಗೆ ಅನಿಸ್ತಿದೆ ಈಗ? ತುಂಬ ಖುಷಿ ಆಗ್ತಾ ಉಂಟು. ಓಕೆ, ಸೊ ನಿಮ್ಗೆ ಏನು ಅನಿಸ್ತಾ ಇದೆ? ನೀವು ವೇಟಿಂಗ್ ಲಿಸ್ಟಿಗೆ ಬರ್ತೀರಾ ಆರ್ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀರಾ? ಗೊತ್ತಿಲ್ಲ, ಜಡ್ಜಸ್ ಮೇಲೆ ಬಿಟ್ಟಿದ್ದು. ಜಡ್ಜಸ್ ಮೇಲೆ ಬಿಟ್ಟಿದ್ದು. ಸೊ ಜಡ್ಜಸ್ ಮೇಲೆ ಬಿಟ್ಟಿದ್ದಾರಂತೆ. ಸೊ ಈಗ ಯಾರು ನಮಗೆ ಜಡ್ಜ್ಮೆಂಟ್ ಕೊಡ್ತಾರೆ ನೋಡಬೇಕು. ಯಾರ ಹತ್ರ ಕೇಳ್ತೀರಾ? ಸೊ ಯಾರ ಹತ್ರ ಕೇಳ್ತೀರಾ? ಅಲ್ವಿಂದ್ ಅಂತಿ ಸರ್ ಹತ್ರ ಕೇಳ್ತೀರಾ ಅವ್ರ ಶ್ರೇಯಸ್ ಸರ್ ಹತ್ರ? ಅಲ್ವಿಂದ್ ಅಂತಿ ಸರ್. ಓಕೆ, ಸೊ ಅಲ್ವಿಂದ್ ಅಂತಿ ಸರ್, ನೀವು ಜಡ್ಜ್ಮೆಂಟ್ ಕೊಡ್ಬೇಕಂತೆ. ಸೊ ಹೊಗಳಿದ್ದು ಸ್ವಲ್ಪ ಜಾಸ್ತಿ ಆಗಿದೆ ಅನ್ಕೊಳ್ತೇನೆ ಹೊಗಳ್ಬೇಕು ನಾನು. ಸರ್, ಹುಡುಗಿಯರು ಹೊಗಳಿಲ್ಲ, ಮಾತಾಡಬೇಕು. ತಪ್ಪಾದಲ್ಲಿ ನಾವು ಹೊಗಳಿಲ್ಲ. ನಿಮಗೆ ಅನುಭವ ಇಲ್ಲ, ಇದೆಲ್ಲ ಅನುಭವ ಬೇಕು. ಸುಮ್ಮನೆ ಹೊಗಳಬೇಕು, ಏನಿಲ್ಲದ್ರೂ ಕೂಡ ಹೊಗಳಬೇಕು. ಓಕೆ, ನಿಮ್ಮ ವಾಯ್ಸ್ ಬಿಟ್ಟರೆ, ನಿಮ್ಮ ಪ್ರೆಸೆಂಟೇಷನ್ ಬಿಟ್ಟರೆ ನಿಮ್ಮ ಭಾಷಣದಲ್ಲಿ ಎಂಥದ್ದು ಇಲ್ಲ. ದೆರ್ ಇಸ್ ನೋ ಕಂಟೆಂಟ್. ಓಕೆ, ನುಡಿ ತೋರಣ. ತೋರಣ ಅಂದರೆ ಜಲೋ. ಜಲೋ ಗೊತ್ತು ನಾಯಿಗೂ? ಕಳ್ಳೆ. ಜಲೋ. ತೋರಣ ಅಂದರೆ ಗಾರ್ಲೆಂಡ್. ताके एक बुट्टू दौड़ता है, फुल स्टॉप दौड़ता है मुड़ार एक करियमणिक कले पेंडेंट असले बरी. ओके, मुझे भाषण ಅವರವೇತಾ ಓಕೆ, ನಿಮ್ಮ ಭಾಷಣಕ್ಕೆ ನೀವು ಕಟ್ತೀರಿ ಅಂತ ಹೇಳಿದರೆ ಮುಂದಕ್ಕೆ ಮುಂದಕ್ಕೆ ಇದು ಏನು ಅಂತ ಯಾರು ಹೇಳಿದ್ರು ಕೂಡ ನೀನು ಡಿಫೆಂಡ್ ಮಾಡಬೇಕು. ಇದೆ ಅಂತ ಹೇಳಿ, ಇದೆ ಇದು ಅಂದರೆ ಇದೆ. ಸೊ ನೀವು ಮುಗ್ಧತೆ, ಅದನ್ನು ನಿಮ್ಮ ವಾಯ್ಸು ಅದೆಲ್ಲ ಬಿಟ್ಟು ನಿಮ್ಮ ಪ್ರೆಸೆಂಟೇಷನ್ ಲೈಕ್ ಆಯಿತು. ಅದಕ್ಕೋಸ್ಕರ ಇವರು ಮೌನಂ ಸಮ್ಮತಿ ಲಕ್ಷಣ ಸುಮ್ಮನೆ ಇದ್ದಾರಲ್ಲ, ಇದು ಭಯಂಕರ ಜೋರುಂಟು. ಸೊ ಅವರಿಗೆ ಬಿಟ್ಟದ್ದು ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. ದ ಬಾಲ್ ಈಸ್ ಇನ್ ಯೋರ್ ಕೋರ್ಟ್ ಸರ್. ಕಂಟೆಂಟಲ್ಲಿ ಪ್ರಾಬ್ಲಮ್ ಇದ್ದರೆ ಅದನ್ನು ನೀವು ನೆಕ್ಸ್ಟ್ ರೌಂಡಿಗೆ ಸರಿ ಮಾಡ್ಕೊಳ್ಬೋದು. ನಿಮ್ಮ ಪ್ರೆಸೆಂಟೇಷನ್ ತುಂಬ ಚೆಂದ ಇದೆ, ನೀವು ಪ್ರೆಸೆಂಟ್ ಮಾಡಿರುವಂಥ ರೀತಿ ತುಂಬ ಚೆಂದ ಇದೆ. ಸೊ ಹಾಗಾಗಿ ನೀವು ನಮ್ಮ ಜೊತೆಗೆ ಕಾಂಪಿಟೇಷನಲ್ಲಿ ಮುಂದೆ ಸಾಗಬೇಕು ಅಂತ ನಮಗೆ ಆಸೆ ಇದೆ. ಆದರೆ ನೆಕ್ಸ್ಟ್ ಟೈಮ್ ಬರುವಾಗ ನುಡಿ ತೋರಣ ಅಂಥದ್ದೆಲ್ಲ ಹೆವಿ ಶಬ್ದಗಳು ಬಿಟ್ಟು ನಮಗೆ ಪಾಪದವರಿಗೆ ಅರ್ಥ ಆಗುವ ಹಾಗೆ ನೀವು ಸ್ಪೀಚ್ ಮಾಡಬೇಕು, ಆಯ್ತಾ? ಓಕೆ ಸರ್. ಯು ಆರ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸೊ ಕಂಗ್ರ್ಯಾಚುಲೇಷನ್ಸ್ ರೇಷಲ್. ಥ್ಯಾಂಕ್ ಯು ಮ್ಯಾಮ್. ಈಗ ನಗಡ್ತಾ ನಗಡ್ತಾ ಅಷ್ಟು ಮುಗ್ಧತೆಯಿಂದ ಒಂದು ಸ್ಮೈಲನ್ನು ಕೊಡ್ತಾ ಇದ್ದೀರಾ. ಅದರೊಟ್ಟಿಗೆ ಆ ಮುಗ್ಧವಾದ ಒಂದು ನಗೆಯೊಟ್ಟಿಗೆ ಆ ಸ್ಮೈಲ್ ನೋಡಲಿಕ್ಕೆ, ಹಾಗೆ ಆ ವಾಯ್ಸನ್ನು ಕೇಳಲಿಕ್ಕೆ ಮತ್ತಷ್ಟು ಕಾತರದಿಂದ ನಾವು ಕಾಯ್ತೇವೆ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್.